ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ನಿಮ್ಮ ವಿಪಕ್ಷದ ನಾಯಕರು ಆರೋಪ ಮಾಡ್ತಾರೆ. ನೋಡಿ, ಮಾಧ್ಯಮದಲ್ಲಿ ಏನ್ ಬಂದಿದೆ ತಾವೆಲ್ಲ ತೋರಿಸಿದ್ರು. ಮಾನ್ಯ ಹೋಮ್ ಮಿನಿಸ್ಟರ್ ಕೂಡ ಹೀಗಾಗಿ ರಿಪ್ಲೈ ಮಾಡಿ ತನಿಖೆ ಆದ್ಮೇಲೆ ಯಾವ ಪ್ರಭಾವಿ ಎಷ್ಟೇ ಪ್ರಭಾವಿ ಇದ್ರೂ ಕೂಡ ಅದು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ರೀತಿ ಏನೇನು ಕ್ರಮ ಅಲ್ಲ ಮೇಡಮ್, ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರನೆ ಅವರು ಹೆಸರು ಹೇಳೋದು ಸಾಧ್ಯನಾ? ನನಗೇನು ಗೊತ್ತಿಲ್ಲ ಅಲ್ಲ, ಅದ್ರ ಬಗ್ಗೆ ನೀವು ಸಂಬಂಧಪಟ್ಟವ್ರನ್ನ ಕೇಳಿದ್ರೆ ಯಾರ ಹತ್ರ ಇಂಟೆಲಿಜೆನ್ಸ್ ಯಾರ ಹತ್ರ ಇದೆಯೋ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅದ್ರ ಬಗ್ಗೆ ನೀವೇನ್ ತೋರಿಸ್ತಾ ಇದ್ರೋ ಅದನ್ನ ನಾನು ಮಾಡ್ತಾ ಗ್ಯಾರಂಟಿ ಸಮಿತಿ ವಿಚಾರ ಪ್ರತಿಭಟನೆ ಮಾಡ್ತಾರೆ ಸರ್, ಒಳಗಡೆ ಮತ್ತು ಹೊರಗಡೆ ಮಾಡಬೇಕು ಅಂತ ನೋಡಿ. ಬಿಜೆಪಿ ಅವರಿಗೆ ಮಾಡೋದು ಕೆಲಸ ಇದೆ. ಮೊದಲು ಗ್ಯಾರಂಟಿ ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ ಎತ್ತಿದ್ದಾರೆ. 1.5 ವರ್ಷ ಈ ಸಮಿತಿಯನ್ನ ಮಾಡಿ ಇಲ್ಲಿವರೆಗೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಬಿಜೆಪಿ ಅವರು ನಿದ್ದೆ ಮಾಡ್ತಾರೆ. 1.5 ವರ್ಷ ಆಯ್ತು ಕಮಿಟಿ ಆಗಿ ಇವತ್ತಾಗಿದೆಯಾ, ನಿನ್ನೆ ಆಗಿದೆಯಾ, 3 ಸದನ ಆಯ್ತು, ಇದು 3ನೇ ಸದನ. ಇವತ್ತವರಿಗೆ ಜ್ಞಾನೋದಯ ಆಗಿದೆ. ಸುಮ್ಮನೆ ಒಂದು ಬೆಳ್ಳಿ ನವ ಬೇಕು. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ. ಯಾವ್ಯಾವ ಪ್ರಾಂತಗಳಿಗೆ ಅನ್ಯಾಯ ಆಗಿದೆ ಬಜೆಟ್ ಮೇಲೆ ಅದ್ರ ಮೇಲೆ ಚರ್ಚೆ ಆಗಬೇಕಾಗಿದೆ. ಇದನ್ನೆಲ್ಲ ಬಿಟ್ಬಿಟ್ಟು ರಾಜ್ಯದ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಒಂದು ಸಮಿತಿಯ ಬಗ್ಗೆ ಹೇಳ್ತಾರಲ್ಲ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಲಾಡ್ಲಿ ಬೆಹನ ಇಲೆಕ್ಷನ್ಗಿನ್ನ ಮುಂಚೆ 2 ಕಂತನ್ನ ಹಾಕಿದ್ರು. 42,300 ರೂಪಾಯಿ 2,100 ರೂಪಾಯಿ ಈಗ ಬಂದ್ ಮಾಡ್ಬಿಟ್ಟಿದ್ದಾರೆ. ಲಾಡ್ಲಿ ಬೆಹನ ದುಡ್ಡನ್ನ ಕೊಟ್ಟಲ್ಲಿ ಎಲೆಕ್ಷನ್ ಆದ್ಮೇಲೆ ನೀವು ಕೇಳ್ಬೋದು. ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು 4 ಜನ RSS ಕಾರ್ಯಕರ್ತರನ್ನ ಆಸ್ ಅ PA ಅಂತ ತಗೊಂಡಿದ್ದಾರೆ. ಅವ್ರಿಗೇನು ಬಿಜೆಪಿ ಪಗಾರ ಕೊಡ್ತಾ ಇದೆಯಾ, ಪೇಮೆಂಟ್ ಮಾಡ್ತಾ ಇದೆಯಾ? ಅದು ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ? KS ಆಫೀಸರ್ಗಳು ಪೇಮೆಂಟ್ ತಗೊಳ್ಳೋದನ್ನ ಅವ್ರು ತಗೊಳ್ತಾ ಇದ್ದಾರೆ. 4 ಜನ PAಗಳು RSS ಕಾರ್ಯಕರ್ತರು. ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಇವ್ರಿಗೆ ಕೆಟ್ಟ ಅನ್ಸುತ್ತೆ. ಮಸರಲ್ಲಿ ಕಲ್ಲನ್ನು ಹುಡ್ಕೊಂಡು ಕೆಲಸ ಮಾಡ್ತಾರೆ. ಮೇಡಮ್, ಬೆಳಗಾವಿ ಗಡಿ ಭಾಗಗಳಲ್ಲಿ ಪಹಣಿಯಲ್ಲಿ ಮರಾಠಿ ಕೈಬರಹ ಇರುವಂತಹ ಪಹಣಿಗಳನ್ನ ಮಾನ್ಯ ಮಾಡಲಾಗಿದೆ. ಇದು ಹೇಗೆ ಮೇಡಮ್? ಅಂದ್ರೆ ಮರಾಠಿ ಪ್ರೇಮ ನೋಡಿ ಪಹಣಿಯನ್ನ, ಯಾಕಂದ್ರೆ ಇಲ್ಲಿಯವರೆಗೆ ಕನ್ನಡದಲ್ಲಿ ಕೊಡ್ತಾ ಇದ್ರು. ಅದು ನನಗೆ ಮರಾಠಿ ಪಹಣಿ ಬಹಳಷ್ಟು ಸೂಕ್ಷ್ಮ ವಿಚಾರ. ಅಲ್ಲ ಮೇಡಮ್, ಅಧಿಕಾರಿ ವರ್ಗದಲ್ಲಿ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಇಷ್ಟೊಂದು ಸೂಕ್ಷ್ಮತೆಯನ್ನ ಪಡ್ಕೊಳ್ತಾ ಇದೆ. ಅಧಿಕಾರಿಗಳೇ ಈ ತರ ಮಾಡ್ತಿದ್ದಾರೆ ಅಂದ್ರೆ ಹೇಗೆ ಮೇಡಮ್? ನಾನು ಅದ್ರ ಬಗ್ಗೆ ಏನು ಇಲ್ಲದೆ ನಿಮ್ಗೆ ರಿಯಾಕ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಇವತ್ತು ಏನೇ ಘಟನೆ ಬೆಳಗಾವಿಯಲ್ಲಿ ಆದ್ರೂ ಕೂಡ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ದುಡ್ಡು ತಗೊಳ್ತಾರೆ. ಮೊನ್ನೆ ಒಂದು ಯಾವುದೋ ಒಂದು ಘಟನೆ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅಧಿಕಾರಿ ಮೇಲೆ ಹಲ್ಲೆ ಆಗಿ ಆಸ್ಪತ್ರೆಗೆ ಹೋದ್ರು. ಅದು ನನ್ನ ಕ್ಷೇತ್ರದವ್ರೆ. ಅವರು ತಮ್ಮ ಕೆಲಸ ಮಾಡ್ಲಿಲ್ಲ ಅಂತ ಹೊಡೆದಿದ್ದಾರೆ. ಘಟನೆ ಆದ ಒಂದು 15 ನಿಮಿಷಕ್ಕೇನೆ ನಾನು ಅವ್ರ ಮೇಲೆ FIR ಹಾಕ್ಸುವಂತ ಕೆಲಸವನ್ನ ಮಾಡಿದೀವಿ. ಅವ್ರು ಅಬ್ಸ್ಕಾಂಡಿಂಗ್ ಆಗಿದ್ರೆ ಹುಡುಕಿಸುವಂತ ಕೆಲಸವನ್ನ 2 ತಂಡವನ್ನಾಗಿ ಮಾಡಿ ನಾವು ಕಳಿಸಿದ್ವಿ. ಆದ್ರೆ ಆ ಘಟನೆಗೆ ನನಗೆ ಏನ್ ಸಂಬಂಧನೇ ಇಲ್ಲದೆ ಅದು ಕೂಡ ಮಾಡಿದ್ದೆ. ಆದ್ರೆ ಅದು ಎಷ್ಟು ಅದನ್ನ ತಿಳ್ಕೊಂಡು ಮಾತಾಡ್ತೀನಿ. ಖಂಡಿತವಾಗ್ಲೂ ತಿಳ್ಕೊಂಡು ಅಲ್ಕೊಂಡು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.